ತುಂಬಾ ದಿನಗಳಿಂದ ಭಾರತದ ರೂಪಿ ತುಂಬಾನೇ ವೀಕ್ ಆಗ್ತಾ ಇದೆ ಅಂತ ಕೇಳಿರ್ತೀರಾ. ಆದ್ರೆ ಈಗ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನ ಕೊಡ್ತೀನಿ. ಡಿಫೆನ್ಸ್ ಆಗ್ಲಿ, ಫಾರಿನ್ ಪಾಲಿಸಿಗಳಾಗ್ಲಿ ಹಾಗೂ ಭಾರತದ ಖಜಾನೆಯ ವಿಷಯದಲ್ಲಿ ಕೂಡ ನಮ್ಗೆ ಸಿಹಿ ಸುದ್ದಿ ಕೇಳಿ ಬರ್ತಾ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ಖಜಾನೆ ಬಗ್ಗೆ ಮಾತನಾಡೋಣ. ಅದೇ ನಮ್ಮ ದೇಶದ ಗೋಲ್ಡ್ ರಿಸರ್ವ್ಸ್ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ಕಳೆದ ಕೆಲವು ತಿಂಗಳಿಂದ ನಮ್ಮ ಇಂಡಿಯನ್ ಫಂಡ್ಸ್, ಅದರಲ್ಲೂ ಮುಖ್ಯವಾಗಿ ಗೋಲ್ಡ್ ರಿಸರ್ವ್ಸ್ ತುಂಬಾನೇ ವೇಗವಾಗಿ ಕಡಿಮೆ ಆಗ್ತಾ ಇದೆ ಅನ್ನುವ ವಿಷಯ ತುಂಬಾ ಜನರಿಗೆ ತಿಳಿದಿರುತ್ತೆ. ಒಂದು ಸಮಯದಲ್ಲಿ $701 ಬಿಲಿಯನ್ ಇದ್ದ ನಮ್ಮ ರಿಸರ್ವ್ಸ್ ಈಗ $625 ಬಿಲಿಯನ್ ಗೆ ಕುಸಿದಿದೆ. ಅಂದ್ರೆ $75 ಬಿಲಿಯನ್ ನ ನಷ್ಟವನ್ನ ನಮ್ಮ ಭಾರತ ನೋಡಬೇಕಾಗಿ ಬಂತು. ಆದ್ರೆ ಕಳೆದ ಕೆಲವು ವಾರಗಳಲ್ಲಿ ನಮ್ಮ ರಿಸರ್ವ್ಸ್ ನಲ್ಲಿ ಏರಿಕೆ ಕಂಡು ಬರ್ತಾ ಇದೆ. ಆದ್ರೆ ಈಗ ಮಾತ್ರ ಒಂದು ಅದ್ಭುತ ನಡೆದಿದೆ. ಹಿಸ್ಟರಿಯಲ್ಲೇ ನಡೆಯದಷ್ಟು ನಮ್ಮ ಇಂಡಿಯನ್ ಹಿಸ್ಟರಿಯ ರೆಕಾರ್ಡ್ಸ್ ಅನ್ನ ಬ್ರೇಕ್ ಮಾಡುತ್ತಾ ಒಂದು ಹೆಮ್ಮೆಯ ಕೆಲಸವನ್ನ ನಮ್ಮ ಇಂಡಿಯನ್ ಗವರ್ನಮೆಂಟ್ ಮಾಡಿ ತೋರಿಸಿದೆ. ನಮ್ಮ ಹಿಸ್ಟರಿಯಲ್ಲೇ ಯಾವತ್ತೂ ಇಲ್ಲದಷ್ಟು ಗೋಲ್ಡ್ ರಿಸರ್ವ್ಸ್ ಈಗ ನಮ್ಮ ಬಳಿ ಇವೆ. ಆ ರಿಪೋರ್ಟ್ ಅನ್ನ ನೀವೇ ನೋಡಿ. ಆಲ್ ಟೈಮ್ ಹೈಯೆಸ್ಟ್ ಗೋಲ್ಡ್ ರಿಸರ್ವ್ಸ್ ಅನ್ನ ಈಗ ನಮ್ಮ ಭಾರತ ಹೊಂದಿದೆ. ಇದ್ರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಕೂಡ ತುಂಬಾನೇ ಹೆಚ್ಚಾಗಿದೆ. ಇದರ ಪೂರ್ತಿ ಅಪ್ಡೇಟ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೂ ಇಂತ ಇಂಟ್ರೆಸ್ಟಿಂಗ್ ಆಗಿರುವ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಷಯ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಅದೇ ಭಾರತದ ಖಜಾನೆ ಕೇವಲ ಒಂದು ವಸ್ತುವಿನಿಂದ ಪೂರ್ತಿಯಾಗಿ ತುಂಬೋದಿಲ್ಲ. ಯಾಕಂದ್ರೆ ಕೇವಲ ಡಾಲರ್ಸ್ ಇಲ್ಲ ಯುರೋಪಿಯನ್ ಕರೆನ್ಸಿಯಿಂದ ನಮ್ಮ ಖಜಾನೆಯನ್ನ ತುಂಬಿಸೋಕೆ ಸಾಧ್ಯವಿಲ್ಲ. ಬದಲಿಗೆ ಕರೆನ್ಸಿಯ ಜೊತೆಗೆ ಕೆಲವು ಬೆಲೆ ಬಾಳುವ ವಸ್ತುಗಳನ್ನ ಕೂಡ ನಾವು ಹೆಚ್ಚಾಗಿ ರಿಸರ್ವ್ ಮಾಡ್ಕೊಳ್ಬೇಕು. ಅಷ್ಟಕ್ಕೂ ನಮ್ಮ ಖಜಾನೆಯಲ್ಲಿ ಅಮೆರಿಕನ್ ಡಾಲರ್ ಹಾಗೂ ಯುರೋಪಿಯನ್ ಪೌಂಡ್ಸ್ ಅನ್ನ ಬಳಸ್ತಲೇ ಚೈನಾ, ಜಪಾನ್ ಕರೆನ್ಸಿಗಳನ್ನ ಕೂಡ ನಾವು ರಿಸರ್ವ್ ಮಾಡ್ಕೊಳ್ತಾ ಇರಬೇಕು. ಅಂದ್ರೆ ನಾವು ಯಾವ ದೇಶದ ಜೊತೆಗೆ ಹೆಚ್ಚಾಗಿ ವ್ಯಾಪಾರ ಮಾಡ್ತೀವೋ ಆ ದೇಶಗಳ ಕರೆನ್ಸಿಯನ್ನ ನಮ್ಮ ದೇಶದ ಬಳಿ ಹೆಚ್ಚಾಗಿ ಇಟ್ಕೋಬೇಕು. ಅಂದ್ರೆ ನಾವು ಹೆಚ್ಚಾಗಿ ಅಮೆರಿಕದ ಜೊತೆ ವ್ಯಾಪಾರ ಮಾಡ್ತಾ ಇದ್ರೆ ಅಮೆರಿಕನ್ ಡಾಲರ್ಸ್ ನಮ್ಮ ದೇಶದ ಖಜಾನೆಯಲ್ಲಿ ಹೆಚ್ಚಾಗಿ ಇರಬೇಕು. ವ್ಯಾಪಾರದ ರಂಗವೇ ನಮ್ಮ ದೇಶದ ಖಜಾನೆಯನ್ನ ಡಾಮಿನೇಟ್ ಮಾಡುತ್ತೆ. ಯಾಕಂದ್ರೆ ನಾವು ಯಾವಾಗ್ಲಾದ್ರೂ ಬೇರೆ ದೇಶಗಳ ಜೊತೆ ವ್ಯಾಪಾರ ಮಾಡ್ತಾ ಇರುವಾಗ ಬಿಸ್ನೆಸ್ ಡೀಲ್ ನ ಟೈಮ್ ನಲ್ಲಿ ನಾವು ಕರೆನ್ಸಿಯನ್ನ ಬಳಸ್ತಾ ಇರ್ತೀವಿ. ಅಷ್ಟೇ ಅಲ್ಲದೆ ನಾವು ಕೇವಲ ಒಂದೇ ಒಂದು ದೇಶದ ಜೊತೆಗೆ ಯಾವತ್ತೂ ವ್ಯಾಪಾರ ಮಾಡೋದಿಲ್ಲ. ಪ್ರಪಂಚದಲ್ಲಿರುವ ತುಂಬಾ ದೇಶಗಳ ಜೊತೆಗೆ ನಾವು ವ್ಯಾಪಾರಗಳನ್ನ ಮಾಡುತ್ತಲೇ ಇರ್ತೀವಿ. ಯಾಕಂದ್ರೆ ಒಂದೇ ದೇಶದ ಜೊತೆಗೆ ವ್ಯಾಪಾರ ಮಾಡೋದ್ರಿಂದ ಆ ದೇಶದ ಕರೆನ್ಸಿ ನಮ್ಮ ಬಳಿ ಹೆಚ್ಚಾಗಿ ಇರುತ್ತೆ. ಇದರಿಂದ ಅಮೆರಿಕದಂತಹ ದೇಶಗಳು ನಮ್ಮನ್ನ ಕಂಟ್ರೋಲ್ ಮಾಡುವ ಅವಕಾಶ ಕೂಡ ಇರುತ್ತೆ. ಅದಕ್ಕಾಗಿ ನಮ್ಮ ಬಳಿ ಕೇವಲ ಡಾಲರ್ ಅಷ್ಟೇ ಅಲ್ಲದೆ ಜಪಾನ್, ಚೈನಾ ದೇಶಗಳ ಕರೆನ್ಸಿಗಳು ಕೂಡ ನಾವು ನಮ್ಮ ಬಳಿ ಇಟ್ಕೊಂಡಿರ್ತೀವಿ. ಯುರೋಪಿಯನ್ ಯೂನಿಯನ್ ಅಮೆರಿಕನ್ ಡಾಲರ್ ಮೇಲೆ ಏನಾದ್ರೂ ಸ್ಯಾಂಕ್ಷನ್ ಅನ್ನ ವಿಧಿಸ್ತು ಅಂದ್ಕೊಳ್ಳಿ, ಅವಾಗ ನಾವು ಅಮೆರಿಕದ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗ್ಬೇಕಾಗಿ ಬರುತ್ತೆ. ಯುರೋಪಿಯನ್ ಯೂನಿಯನ್ ಕೈಯಲ್ಲಿ ಕೂಡ ನಾವು ಕೀಲು ಬೊಂಬೆಗಳಾಗಿ ಬಿಡ್ತೀವಿ. ಅದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಆ ಡಾಲರ್ಸ್ ಅನ್ನ ಬಳಸ್ಕೊಂಡು ನಾವು ಬೇರೆ ದೇಶಗಳಿಂದ ಯಾವುದೇ ತರಹದ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ಅಮೆರಿಕನ್ ಸರ್ಕಾರ ರಷ್ಯಾದ ಜೊತೆಗೆ ಯಾವುದೇ ವ್ಯಾಪಾರ ಸಂಬಂಧವನ್ನ ಇಟ್ಕೋಬಾರ್ದು ಅಂತ ರಷ್ಯಾ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಅನ್ನ ಹಾಕಿತ್ತು. ಅಂತಹ ಸಮಯದಲ್ಲಿ ನಾವು ಅಮೆರಿಕನ್ ಡಾಲರ್ಸ್ ಅನ್ನ ಬಳಸ್ಕೊಂಡು ರಷ್ಯಾದ ಜೊತೆಗೆ ವ್ಯಾಪಾರವನ್ನ ಮಾಡಲು ಸಾಧ್ಯವಾಗೋದಿಲ್ಲ. ಇದರಿಂದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗಳಿಗಾಗಿ ನಾವು ಬೇರೆ ದೇಶಗಳ ಕರೆನ್ಸಿಗಳನ್ನ ಕೂಡ ನಮ್ಮ ಖಜಾನೆಯಲ್ಲಿ ಇಟ್ಕೊಂಡಿರಬೇಕು. ಆದ್ರೆ ಇಲ್ಲಿ ಮತ್ತೊಂದು ವಿಷಯವನ್ನ ಕೂಡ ತಪ್ಪದೆ ನಾವು ಗಮನಿಸಬೇಕು. ನಾವು ಬೇರೆ ಬೇರೆ ದೇಶಗಳಿಗೆ ಸಂಬಂಧಿಸಿದ ಕರೆನ್ಸಿಗಳನ್ನ ನಮ್ಮ ಬಳಿ ಸ್ಟೋರ್ ಮಾಡ್ಕೊಳ್ಳೋದು ಚೆನ್ನಾಗೇ ಇರುತ್ತೆ. ಆದ್ರೆ ಆ ದೇಶಗಳ ಜೊತೆಗೆ ನಮಗೆ ಭಿನ್ನಾಭಿಪ್ರಾಯಗಳು ಬಂದ್ರೆ ಆಗ ನಮ್ಮ ಬಳಿ ಇರುವ ಆ ದೇಶದ ಕರೆನ್ಸಿ ಯಾವುದೇ ಕೆಲಸಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾವು ಯಾವ ದೇಶದ ಕರೆನ್ಸಿಯನ್ನ ಬಳಸ್ತೀವೋ ಆ ಕರೆನ್ಸಿ ಮೇಲೆ ಆ ದೇಶಗಳು ವಿಚಿತ್ರವಾದ ಸ್ಯಾಂಕ್ಷನ್ ಗಳನ್ನ ವಿಧಿಸಿ ಕರೆನ್ಸಿಯನ್ನ ಯಾವ ಕೆಲಸಕ್ಕೂ ಯೂಸ್ ಆಗದೆ ಇರೋ ತರ ಮಾಡಬಲ್ಲವು. ಅದಕ್ಕೆ ಕರೆನ್ಸಿಯನ್ನ ಬಳಸೋದಕ್ಕಿಂತ ಮತ್ತೊಂದು ಬೆಟರ್ ಆಪ್ಷನ್ ಇದೆ, ಅದೇ ಗೋಲ್ಡ್. ಎಲ್ಲಾ ದೇಶಗಳು ಬಂಗಾರವನ್ನ ಹೆಚ್ಚಾಗಿ ತಮ್ಮ ದೇಶದ ಖಜಾನೆಯಲ್ಲಿ ಇಟ್ಕೊಂಡಿರ್ತಾರೆ. ಒಂದು ದೇಶ ಫೈನಾನ್ಷಿಯಲ್ ಆಗಿ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದು ಆ ದೇಶದ ಖಜಾನೆಯಲ್ಲಿರುವ ಬಂಗಾರದ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಯಾಕಂದ್ರೆ ಬಂಗಾರವನ್ನ ಬಳಸ್ಕೊಂಡು ನಾವು ಯಾವ ದೇಶದ ಜೊತೆಗೆ ಬೇಕಾದ್ರೂ ವ್ಯಾಪಾರವನ್ನ ಮಾಡಬಹುದು. ಎಂತಹ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಬೇಕಾದ್ರೂ ಈ ಬಂಗಾರವನ್ನ ನಾವು ಬಳಸಬಹುದು. ಇದ್ರ ಮೇಲೆ ಯಾವುದೇ ದೇಶ ಕೂಡ ಸ್ಯಾಂಕ್ಷನ್ ವಿಧಿಸೋದಕ್ಕೆ ಆಗೋದಿಲ್ಲ. ಯಾವ ದೇಶಕ್ಕೆ ಸೇರಿದ ಕರೆನ್ಸಿ ಮೇಲೆ ದೊಡ್ಡ ದೇಶಗಳು ಸ್ಯಾಂಕ್ಷನ್ ವಿಧಿಸಬಲ್ಲವು, ಆದ್ರೆ ಬಂಗಾರಕ್ಕೆ ಅಂತಹ ಅವಕಾಶವೇ ಇರೋದಿಲ್ಲ. ಅಮೆರಿಕದ ಬಳಿ ಅತಿ ಹೆಚ್ಚು ಬಂಗಾರದ ನಿಕ್ಷೇಪ ಇದೆ. ಅಮೆರಿಕದ ಬಳಿ ಇರುವ ವಿದೇಶಿ ಕರೆನ್ಸಿಗಳು ಕೇವಲ 200 ರಿಂದ 250 ಬಿಲಿಯನ್ ಡಾಲರ್ಸ್ ಅಷ್ಟೇ. ಇದೇ ರೀತಿಯಲ್ಲಿ ಬ್ರಿಟನ್ ಕೂಡ ತಮ್ಮ ಬಳಿ ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರವನ್ನ ಮಾತ್ರವೇ ಸ್ಟೋರ್ ಮಾಡಿಕೊಳ್ಳುತ್ತೆ. ಈ ಮಧ್ಯೆ ಚೈನಾ ಕೂಡ ಹೆಚ್ಚಾಗಿ ಬಂಗಾರವನ್ನ ತನ್ನ ದೇಶದ ಖಜಾನೆಯಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದೆ. ಆದ್ರೆ ಕಳೆದ 20 ವರ್ಷಗಳವರೆಗೂ ನಮ್ಮ ಇಂಡಿಯಾ ಈ ಗೋಲ್ಡ್ ರಿಸರ್ವ್ಸ್ ನಲ್ಲಿ ತುಂಬಾನೇ ಹಿಂದೆ ಉಳ್ಕೊಂಡಿತ್ತು. ಯಾಕಂದ್ರೆ ನಾವು ಇದ್ರ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಕಳೆದ 8 ವರ್ಷಗಳಿಂದ ನಾವು ಗೋಲ್ಡ್ ರಿಸರ್ವ್ಸ್ ಅನ್ನ ಹೆಚ್ಚಿಸಿಕೊಳ್ಳಲು ತುಂಬಾನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ.
ಇವೆ. ಇದರಿಂದಾನೇ ನಿಧಾನವಾಗಿ ನಮ್ಮ ಗೋಲ್ಡ್ ರಿಸರ್ವ್ಸ್ ಹೆಚ್ಚಾಗುತ್ತಾ ಬರ್ತಾ ಇವೆ. ಈಗ ನಮ್ಮ ಬಳಿ ಇರುವ ಗೋಲ್ಡ್ ರಿಸರ್ವ್ಸ್ ನಮ್ಮ ರೆಕಾರ್ಡ್ಸ್ ಅನ್ನೇ ಬ್ರೇಕ್ ಮಾಡಿದೆ. ಈಗ ನಮ್ಮ ಬಳಿ ಇರುವ ಈ ಗೋಲ್ಡ್ ರಿಸರ್ವ್ಸ್ ಸುಮಾರು $71 ಬಿಲಿಯನ್ ವರೆಗೂ ಸೇರ್ಕೊಂಡಿದೆ. ಇದು ಎಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಈಗ ಈ ಅಮೌಂಟ್ ನಿಂದ ನೇಪಾಳ, ಶ್ರೀಲಂಕಾ, ಭೂತಾನ್ ನಂತಹ ದೇಶಗಳನ್ನ ಖರೀದಿ ಮಾಡಬಹುದು. ಆದ್ರೆ ಯಾರು ಕೂಡ ತಮ್ಮ ದೇಶಗಳನ್ನ ಮಾರೋದಿಲ್ಲ ಬಿಡಿ. ಜಸ್ಟ್ ಎಕ್ಸಾಂಪಲ್ ಅನ್ನ ಕೊಟ್ಟೆ ಅಷ್ಟೇ. ನಮ್ಮ ಪ್ರಪಂಚದಲ್ಲಿರುವ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಇಂತಹ ದೊಡ್ಡ ಮಟ್ಟದ ಗೋಲ್ಡ್ ರಿಸರ್ವ್ಸ್ ಇಲ್ಲ. ಇನ್ನು ನಮ್ಮ ಬಳಿ ಇರುವ ಟೋಟಲ್ ರಿಸರ್ವ್ಸ್ ಈಗ $631 ಬಿಲಿಯನ್ ಗೆ ಸೇರ್ಕೊಂಡಿದೆ. ಕಳೆದ ಕೆಲವು ತಿಂಗಳಿಂದ ನಮ್ಮ ಫಾರಿನ್ ರಿಸರ್ವ್ಸ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ. ಆದ್ರೆ ಡಾಲರ್ಸ್ ವಿಷಯದಲ್ಲಿ ಹೋಲಿಕೆ ಮಾಡಿದ್ರೆ ನಮ್ಮ ಇಂಡಿಯನ್ ರುಪಿ ತುಂಬಾನೇ ಹೆಚ್ಚಾಗಿ ಕೆಳಗಡೆ ಕುಸಿತಾ ಇದೆ ಅಂತ ತುಂಬಾ ಜನ ಅನ್ಕೊಳ್ತಾ ಇದ್ದಾರೆ. ಅದು ಕೂಡ ಒಂದ್ ರೀತಿಯಲ್ಲಿ ನಿಜಾನೇ. ಆದ್ರೆ ಇದು ಗ್ಲೋಬಲ್ ಟ್ರೆಂಡ್ ಗೆ ಸಂಬಂಧಪಟ್ಟ ವಿಷಯ. ಯಾವಾಗ ಅಮೆರಿಕಾಗೆ ಟ್ರಂಪ್ ಪ್ರೆಸಿಡೆಂಟ್ ಆಗಿ ಪ್ರಮಾಣವನ್ನ ಸ್ವೀಕಾರ ಮಾಡಿದ್ನೋ ಆಗಿನಿಂದ ಕೇವಲ ನಮ್ಮ ಇಂಡಿಯನ್ ಕರೆನ್ಸಿ ಅಷ್ಟೇ ಅಲ್ಲದೆ ತುಂಬಾ ದೇಶಗಳ ಕರೆನ್ಸಿ ಕೆಳಗಡೆ ಬೀಳ್ತಾ ಇದೆ. ಟ್ರಂಪ್ ತೆಗೆದುಕೊಂಡ ನಿರ್ಧಾರಗಳು, ಅವರು ಮಾಡ್ತಾ ಇರುವ ಪಾಲಿಸಿಗಳಿಂದ ಚೈನಾ, ಜಪಾನ್ ಹಾಗೂ ರಷ್ಯಾ ದೇಶಗಳ ಕರೆನ್ಸಿಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನ ನಾವು ಗಮನಿಸಬಹುದು. ಈಗ ನಮ್ಮ ಇಂಡಿಯನ್ ಕರೆನ್ಸಿ ಕೂಡ $91 ಬೀಳುವ ಅವಕಾಶ ಇದೆ ಅಂತೆ. ಜೂನ್ ಜುಲೈ ತಿಂಗಳವರೆಗೂ ಎಲ್ಲಾ ದೇಶಗಳ ಕರೆನ್ಸಿಗಳು ಸ್ಟೇಬಲ್ ಆಗುವ ಅವಕಾಶ ಇದೆ. ಆದ್ರೆ ಈ ರೀತಿಯಲ್ಲಿ ರೂಪಾಯಿ ಬೆಲೆ ಕುಸಿಯೋದ್ರಿಂದ ನಮ್ಮ ದೇಶಕ್ಕೆ ನಷ್ಟದ ಜೊತೆಗೆ ಲಾಭಗಳು ಕೂಡ ಇವೆ. ಮುಖ್ಯವಾಗಿ ಬೇರೆ ದೇಶಗಳಿಗೆ ರಫ್ತು ಮಾಡುವ ಇಲ್ಲಿನ ಕಂಪನಿಗಳಿಗೆ ತುಂಬಾನೇ ಲಾಭವಾಗುತ್ತೆ. ರೂಪಾಯಿ ಬೆಲೆ ಕಡಿಮೆ ಆಗ್ತಾ ಇದ್ರೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವವರು ತಮ್ಮ ವ್ಯಾಪಾರವನ್ನ ಹೆಚ್ಚಿಸಿಕೊಳ್ತಾರೆ. ಇದ್ರ ಜೊತೆಗೆ 5-10% ಟ್ಯಾಕ್ಸ್ ಅನ್ನ ಅಮೆರಿಕ ವಿಧಿಸುತ್ತೆ. ಇದರಿಂದ ಇಂಡಿಯನ್ ಬಿಸಿನೆಸ್ ಮ್ಯಾನ್ ತನ್ನ ಮಾರ್ಜಿನ್ ಅನ್ನ ಕಡಿಮೆ ಮಾಡ್ಕೊಳ್ತಾನೆ. ಡಾಲರ್ ಬೆಲೆಯಿಂದ ಕಡಿಮೆಯಾದ ಮಾರ್ಜಿನ್ ನ ಅಡ್ಜಸ್ಟ್ ಮಾಡಿಕೊಳ್ತಾನೆ. ಇನ್ನು ಇಂಡಿಯನ್ ಪ್ರಾಡಕ್ಟ್ಸ್ ಅಮೆರಿಕಾದಲ್ಲಿ ಕಡಿಮೆ ಬೆಲೆಗೆ ಸಿಗುವ ಅವಕಾಶ ಕೂಡ ಇದೆ. ಅಮೆರಿಕ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಹೆಚ್ಚು ಟ್ಯಾಕ್ಸ್ ವಿಧಿಸಿ ನಮ್ಮ ಪ್ರಾಡಕ್ಟ್ಸ್ ಬೆಲೆಯನ್ನು ಹೆಚ್ಚಿಸಲು ತುಂಬಾನೇ ದೊಡ್ಡ ಮಾಸ್ಟರ್ ಪ್ಲಾನ್ ಹಾಕಿದೆ. ಆದ್ರೆ ಅಮೆರಿಕದ ಪ್ಲಾನ್ ನಮ್ಮ ಬಳಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಅಮೆರಿಕ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ನಾವು ಬೆಲೆಯನ್ನ ಕಡಿಮೆ ಮಾಡಿಕೊಂಡು ಹೆಚ್ಚಾಗಿ ಮಾರಾಟ ಮಾಡುತ್ತಾ ಲಾಭಗಳನ್ನ ಮಾಡ್ತಾ ಇದ್ದೇವೆ. ಇದರಿಂದ ಅಮೆರಿಕಾದಲ್ಲಿರುವ ನಮ್ಮ ಭಾರತೀಯರು ನಮ್ಮ ವಸ್ತುಗಳನ್ನ ಹಳೆಯ ಬೆಲೆಯಲ್ಲೇ ಖರೀದಿ ಮಾಡ್ತಾರೆ. ಆದ್ರೆ ಡಾಲರ್ ಜೊತೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ರುಪಿ ಬೆಲೆ ಕಡಿಮೆ ಆಗೋದ್ರಿಂದ ನಮಗೆ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನ ಕೂಡ ಕೊಡುತ್ತೆ. ಆದ್ರೆ ಎಕ್ಸ್ಪೋರ್ಟ್ ವಿಷಯದಲ್ಲಿ ಮಾತ್ರ ನಮ್ಗೆ ಒಳ್ಳೆ ಲಾಭಗಳು ಬರುತ್ತೆ. ಫೈನಾನ್ಷಿಯಲ್ ಇಯರ್ ಕೊನೆಯಲ್ಲಿ ನಮ್ಮ ಎಕ್ಸ್ಪೋರ್ಟ್ ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದರಿಂದ ಆ ಸಮಯದಲ್ಲಿ ನಮ್ಮ ಎಕ್ಸ್ಪೋರ್ಟ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ ಅಂತ ನಮ್ಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಇನ್ನು ನಮ್ಮ ಇಂಡಿಯಾ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ನೋಡ್ತಾ ಇದೆ. ಇಂಡಿಯನ್ GDP ಅಲ್ಲಿ ಇದು 7.5% ನವರೆಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಂದು ವೇಳೆ ಟ್ರಂಪ್ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸಿದ್ರೆ ನಮ್ಮ GDP 0.1 ನಿಂದ 0.6 ನವರೆಗೂ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದನ್ನ ಕವರ್ ಮಾಡ್ಬೇಕಂದ್ರೆ ನಾವು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ. ಇದ್ರ ಜೊತೆಗೆ ಅಮೆರಿಕ, UAE ನಂತಹ ದೇಶಗಳಿಗೆ ಜ್ಯುವೆಲರೀಸ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಗೋಲ್ಡ್ ಜ್ಯುವೆಲರೀಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವ ದೇಶಗಳಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ $13 ಬಿಲಿಯನ್ ಗಿಂತ ಹೆಚ್ಚು ಬೆಲೆ ಬಾಳುವ ಜ್ಯುವೆಲರೀಸ್ ಅನ್ನ ನಾವು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇದು ಕೇವಲ ಸೆಪ್ಟೆಂಬರ್ 2024 ಡೇಟಾ ಅಷ್ಟೇ. ಇನ್ನು ಡಿಸೆಂಬರ್ ವರೆಗೂ ಮತ್ತಷ್ಟು ಹೆಚ್ಚು ಎಕ್ಸ್ಪೋರ್ಟ್ ಆಗಿರುವ ಚಾನ್ಸ್ ಇದೆ. ಅದರ ಡೇಟಾವನ್ನ ಇನ್ನು ನಮ್ಮ ಗವರ್ನಮೆಂಟ್ ಪಬ್ಲಿಷ್ ಮಾಡಿಲ್ಲ. ಈ ಗೋಲ್ಡ್ ರಿಸರ್ವ್ಸ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.